ನಮಸ್ಕಾರ. ಮುಖ್ಯಾಂಶಗಳು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಶೃಂಗೇರಿಗೆ ಭೇಟಿ, ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೆ ಜಿಎಸ್ಟಿ ನಷ್ಟ ಪರಿಹಾರ, ಕರ್ನಾಟಕಕ್ಕೆ ಒಟ್ಟು 4,555 ಕೋಟಿ ರೂಪಾಯಿ ಬಿಡುಗಡೆ. ದೇಶಾದ್ಯಂತ ನವರಾತ್ರಿ ಸಂಭ್ರಮ ಸಡಗರ, ವಿದ್ಯುತ್ ದೀಪಾಲಂಕಾರದಿಂದ ಝಗಮಗಿಸುತ್ತಿರುವ ಮೈಸೂರು. ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಅಂಶು ಮಲ್ಲಿಕ್ಗೆ ಐತಿಹಾಸಿಕ ಬೆಳ್ಳಿ ಪದಕ, ರಜತ ಗೆದ್ದ ದೇಶದ ಮೊದಲ ಮಹಿಳಾ ಕುಸ್ತಿಪಟು. ವಾರ್ತೆಗಳ ವಿವರ. 3 ದಿನಗಳ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಶೃಂಗೇರಿಯ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠ ಮತ್ತು ಶಂಕರ ಅದ್ವೈತ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ನಿನ್ನೆ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿದ ರಾಷ್ಟ್ರಪತಿಗಳು ವೈದ್ಯಕೀಯ ಕಾಲೇಜಿನ 450 ಹಾಸಿಗೆಗಳ ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕನ್ನಡದಲ್ಲಿಯೇ ಭಾಷಣ ಆರಂಭಿಸಿ, ಕರ್ನಾಟಕಕ್ಕೆ ಬರಲು ತುಂಬಾ ಇಷ್ಟ, ನಿಮ್ಮ ಜೊತೆ ಇರುವುದು ಸಂತೋಷ ತಂದಿದೆ ಎಂದರು. ವೈದ್ಯಕೀಯ ಮತ್ತು ಶಿಕ್ಷಣ ಕ್ಷೇತ್ರ ದೇಶದ ಭದ್ರ ಬುನಾದಿಗಳು. ಭಾರತದ ಗ್ರಾಮೀಣ ಪ್ರದೇಶದ ಕಟ್ಟಕಡೆಯ ವ್ಯಕ್ತಿಗೆ ವೈದ್ಯಕೀಯ ಸೇವೆ ತಲುಪಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅಖಿಲ ಭಾರತ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆಯನ್ನು 6ರಿಂದ 22ಕ್ಕೆ ಹೆಚ್ಚಿಸಲಾಗಿದೆ. ವೈದ್ಯಕೀಯ ಕಾಲೇಜುಗಳ ಮೂಲಸೌಕರ್ಯವೂ ಅಭಿವೃದ್ಧಿಯಾಗುತ್ತಿದೆ ಎಂದರು. ಮಾನವ ಸಂಪನ್ಮೂಲ ಮತ್ತು ತಂತ್ರಜ್ಞಾನ ಜೊತೆಯಾಗಿ ಸಾಗಿದಾಗ ಆತ್ಮನಿರ್ಭರ ಭಾರತದ ಆಶಯ ಈಡೇರಲಿದೆ. ಸಂಘಟಿತ ಪ್ರಯತ್ನದಿಂದಾಗಿ ಕೋವಿಡ್ ಹತ್ತಿಕ್ಕಲು ಸಾಧ್ಯವಾಯಿತು. ಮತ್ತೊಮ್ಮೆ ಭಾರತದ ವೈವಿಧ್ಯತೆಯಲ್ಲಿ ಏಕತೆ ಬಿಂಬಿತವಾಯಿತು. ಸವಾಲಿನ ಸಂದರ್ಭದಲ್ಲಿ ವೈದ್ಯರು, ಶುಶ್ರೂಷಕಿಯರು, ಅರೆವೈದ್ಯಕೀಯ ಸಿಬ್ಬಂದಿಯ ಸೇವೆ ಸ್ಮರಣೀಯ. ಅದೇ ರೀತಿ ಲಸಿಕಾ ಅಭಿಯಾನದಲ್ಲೂ ದೇಶ ಯಶಸ್ಸು ಸಾಧಿಸಿದ್ದು ವಿಶ್ವ ದಾಖಲೆ ನಿರ್ಮಿಸಿದೆ. ಕಡಿಮೆ ಅವಧಿಯಲ್ಲಿ ಲಸಿಕೆ ಸಂಶೋಧಿಸಿದ ವಿಜ್ಞಾನಿಗಳ ಶ್ರಮವೂ ಅಭಿನಂದನೀಯ ಎಂದರು. ಕಾರ್ನರ್ಸ್ ಆಫ್ ಅವರ್ ಕಂಟ್ರಿ. We can hope to build an Atmanirbhar Bharat only when our technology, human resources and the access to both come together. In promoting access to health care, the students and administrators of this institute have a crucial role to play. I am confident that the doctors, nurses and paramedics being trained here will serve the nation with a high degree of commitment and dedication and will bring glory to the profession and to the alma mater. Ladies and gentlemen, as we all know, the COVID-19 pandemic has affected the whole world since early last year. Our country is no exception, and we faced a devastating wave of infections this year too. It was a serious crisis, but it also united all Indians in the fight against the invisible enemy. The resurgence has largely abated, and this would not have been possible without the immense dedication of our medical fraternity. Some sacrificed even their lives in the line of duty. Our nation will forever be indebted to them. Our corona warriors, doctors, nurses, paramedics and others have made our country proud with their relentless fervor. The same dedication is at work behind the largest vaccination drive in the history. Thanks to our scientists, India has not only produced the coronavirus vaccines at home, but has set new world records in administering vaccines. In a single day, we all know, we managed to vaccinate close to 25 million people, and our cumulative coverage will soon cross the 1 billion mark.
ಚಾಮರಾಜನಗರ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಾಲೇಜಿನಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದ್ದು ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯ ಕಲ್ಪಿಸುವುದು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. मेडिकल कॉलेजों में सम्मिलित हो गया है. शिक्षा, सेवा और अनुसंधान के लक्ष्य के साथ ही संस्थान का उद्देश्य सभी को शीघ्र, सहज एवं सस्ती स्वास्थ्य सेवा प्रदान करने और रोगी की उचित देखभाल के साथ साथ सुनियोजित शिक्षण कार्यक्रमों के माध्यम से उत्कृष्ट डॉक्टर, नर्स और पैरामेडिकल स्टाफ तैयार करना है. ಇಲ್ಲಿಂದ ಕಲಿತವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜ್ಯದ ಆರೋಗ್ಯ ಕ್ಷೇತ್ರವನ್ನು ಬಲಪಡಿಸಲು 8 ಜಿಲ್ಲೆಗಳ ಮೆಡಿಕಲ್ ಕಾಲೇಜುಗಳಿಗೆ ಖಾಸಗಿ ಸಹಭಾಗಿತ್ವದಲ್ಲಿ ಆಸ್ಪತ್ರೆಗಳ ಸಹಯೋಗ ದೊರಕಿಸಲಾಗುವುದು. ರೋಗಿಗಳು ಮತ್ತು ಆಸ್ಪತ್ರೆಗಳ ಸರಾಸರಿಯನ್ನು ವಿಶ್ವಸಂಸ್ಥೆಯ ಅನುಪಾತಕ್ಕೆ ಅನುಗುಣವಾಗಿ ಸುಧಾರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪ್ರತಿಯೊಂದು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗಬೇಕನ್ನುವಂಥ ಚಿಂತನೆಯಲ್ಲಿ ಇದು ಪ್ರಾರಂಭ ಆಗಿ ದುರ್ದೈವದಿಂದ 2013-14ರಿಂದ ಸುಮಾರು 8 ವರ್ಷ ತೆಗೆದುಕೊಂಡಿದೆ. ಇವತ್ತು ಇದಕ್ಕೆ ಏನೆಲ್ಲ ಅವಶ್ಯಕತೆ ಬೇಕೋ ಬರುವಂಥ ದಿನಗಳಲ್ಲಿ ಅವೆಲ್ಲವನ್ನು ಒದಗಿಸೋಕ್ಕೆ ನಮ್ಮ ಸರ್ಕಾರ ಸಿದ್ಧವಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ರಾಜ್ಯದಲ್ಲಿ ಇನ್ನು 8 ಜಿಲ್ಲೆಗಳಿಗೆ ಆಸ್ಪತ್ರೆಗಳನ್ನು ನಾವು ಮಾಡಬೇಕಾಗಿದೆ. ಅವೆಲ್ಲವನ್ನು ಕೂಡ PPP ಮಾಡಲಲ್ಲಿ ನಾವು ಮಾಡೋದಕ್ಕೆ ಸಿದ್ಧರಿದ್ದೇವೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ನಷ್ಟ ಪರಿಹಾರವಾಗಿ 40,000 ಕೋಟಿ ರೂಪಾಯಿಗಳನ್ನು ಕೇಂದ್ರ ಹಣಕಾಸು ಸಚಿವಾಲಯ ನಿನ್ನೆ ಬಿಡುಗಡೆ ಮಾಡಿದೆ. ಕರ್ನಾಟಕಕ್ಕೆ ಒಟ್ಟು 4,555 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. 5 ವರ್ಷಗಳ ಅವಧಿಗೆ 2,676 ಕೋಟಿ ಹಾಗೂ 2 ವರ್ಷಗಳ ಅವಧಿಗೆ 1,889 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಕಳೆದ ಜುಲೈ 15ರಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 75,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು. ಇದು ಪ್ರತಿ 2 ತಿಂಗಳಿಗೊಮ್ಮೆ ಮಾಡುವ ಸಾಮಾನ್ಯ ಜಿಎಸ್ಟಿ ಪರಿಹಾರಕ್ಕೆ ಹೆಚ್ಚುವರಿಯಾಗಿದೆ. ಜಿಎಸ್ಟಿ ಮಂಡಳಿಯ 43ನೇ ಸಭೆಯಲ್ಲಿ ರಾಜ್ಯಗಳಿಗೆ ಜಿಎಸ್ಟಿ ನಷ್ಟ ಪರಿಹಾರ ವಿತರಣೆಗಾಗಿ 1,59 ಲಕ್ಷ ರೂಪಾಯಿ ಸಾಲ ಮಾಡಲು ನಿರ್ಧರಿಸಲಾಗಿತ್ತು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ನಿನ್ನೆ ವಿದ್ಯುಕ್ತ ಚಾಲನೆ ದೊರೆತಿದ್ದು ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ಜೊತೆಗೆ ಸಾಂಸ್ಕೃತಿಕ ನಗರಿ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ. ಇಂಧನ, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಸುನೀಲ್ ಕುಮಾರ್ ನಿನ್ನೆ ಸಂಜೆ ದೀಪಾಲಂಕಾರಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್, ಶಾಸಕರಾದ ರಾಮದಾಸ್, ಎಲ್ ನಾಗೇಂದ್ರ, ಜಿಟಿ ದೇವೇಗೌಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮೈಸೂರು ನಗರದ ಸುತ್ತಮುತ್ತ ಸುಮಾರು 105 ಕಿಲೋಮೀಟರ್ವರೆಗೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ನಗರದ 69 ವೃತ್ತಗಳಲ್ಲಿ ಮಿನುಗುತ್ತಿರುವ ದೀಪಗಳು ಕಣ್ಮನ ಸೆಳೆಯುತ್ತಿವೆ. ಕಾರ್ಯಕ್ರಮದಲ್ಲಿ ಸಚಿವ ಸುನೀಲ್ ಕುಮಾರ್, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ 4,68 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೀಪಾಲಂಕಾರ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಮೈಸೂರು ನಗರದ ಎಲ್ಲ ವ್ಯಾಪ್ತಿಯನ್ನು ಒಳಗೊಂಡಂತೆ 105 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ ದೀಪದ ಅಲಂಕಾರ ಇವತ್ತು ನಡೆದಿದೆ. ಬಹುಶಃ ನಮ್ಮೆಲ್ಲ ಮೈಸೂರಿನ ಸಾರ್ವಜನಿಕರಿಗೆ ದೀಪದ ಅಲಂಕಾರವನ್ನು ನೋಡುವಂಥದ್ದೇ ಒಂದು ವಿಶೇಷವಾದಂತಹ ಆಕರ್ಷಣೆ ಅಂತ ನಾನು ಭಾವಿಸ್ತೇನೆ. ದೇಶದ ಯಾವುದೇ ನಗರದಲ್ಲಿ ಈ ರೀತಿಯಾದಂತಹ ಉತ್ಸವಗಳಿಗೆ ದೀಪದ ಅಲಂಕಾರವನ್ನು ಮಾಡಿದಂತ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲಂಕಾರವನ್ನು ಮಾಡಿದಂತ ಉದಾಹರಣೆ ಇಲ್ಲ. ಅದಾಗಿದ್ರೆ ಅದು ಮೈಸೂರಿನ ದಸರಾದ ಮುಖಾಂತರ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಹೆಮ್ಮೆ ಇದೆ. ಸುಮಾರು 96 ಸರ್ಕಲ್ಗಳಲ್ಲಿ 96 ವೃತ್ತಗಳಲ್ಲಿ ಈ ರೀತಿಯಾದಂತಹ ಅಲಂಕಾರ ಇವತ್ತು ನಡೆದಿದೆ. 4,68 ಲಕ್ಷ ರೂಪಾಯಿ ವೆಚ್ಚವನ್ನ ನಾವು ದಸರಾದ ಈ ದೀಪಾಲಂಕಾರಕ್ಕೆ ಇವತ್ತು ಖರ್ಚನ್ನು ಮಾಡ್ತಾ ಇದ್ದೇವೆ. ಒಟ್ಟು ಇದರ ಉದ್ದೇಶ ಏನು ಅಂತಂದ್ರೆ, ನಾಡಿನ ದಸರಾ ಅತ್ಯಂತ ಸಂಭ್ರಮದಿಂದ ವೈಭವಪೂರ್ವಕವಾಗಿ ನಡೀಬೇಕು, ಒಂದು ಒಳ್ಳೆಯ ಅಭಿವೃದ್ಧಿ ಚಟುವಟಿಕೆಗಳು ನಾಡಿನಾದ್ಯಂತ ನಡೆಯುವಂತಾಗಲಿ ಎನ್ನುವಂತ ಆಶೆಯನ್ನು ವ್ಯಕ್ತ ಮಾಡಿ ರೂಪವಾಗಿ ಪೂಜಿಸುವ ಭಾರತೀಯ ಸಂಪ್ರದಾಯದ ವಿಶಿಷ್ಟ ಕಲ್ಪನೆಯ ಆಚರಣೆಯೇ ಶರನ್ನವರಾತ್ರಿ. ನವರಾತ್ರಿಯ 2ನೇ ದಿನವಾದ ಇಂದು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸಲಾಗುತ್ತದೆ. ನವರಾತ್ರಿ ಪ್ರಮುಖ ಆಕರ್ಷಣೆ ದಸರಾ ಬೊಂಬೆ. ಇದರಲ್ಲಿ ಪಟ್ಟದ ಗೊಂಬೆಗಳಿಗೆ ವಿಶೇಷ ಪ್ರಾಶಸ್ತ್ಯ. ಇದು ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ,
ತಮಿಳುನಾಡಿನಲ್ಲಿ ಜನಪ್ರಿಯ. ಕನ್ನಡದಲ್ಲಿ ಇದನ್ನು ಗೊಂಬೆ ಹಬ್ಬ ಎಂದು ಕರೆಯುತ್ತಾರೆ. 10ನೆಯ ದಿನ ವಿಜಯದಶಮಿಯಂದು ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ. बंगाल में मां काली को विशेष रूप से पूजा जाता है। मां की मूर्ति रचने वाले इन कलाकारों और साधकों के लिए ये केवल रोजी रोटी का माध्यम नहीं, बल्कि इस मूर्त को गढ़ने में वे अपने स्वेद और श्रम से मां के चरणों में श्रद्धा के फूल चढ़ाते हैं। मां कहीं अष्टभुजाकारी है तो कहीं चतुर्भुजाधारी है। वे महासरस्वती, महाकाली, महागौरी, महालक्ष्मी, नवकुमारी और नवदुर्गा हैं। वे मंदिरों और मंचों पर विराजती हैं, लेकिन बसती उस हृदय में हैं जो बाल सुलभ है, पवित्र है और मां की तरह करुणा से भरा है। मां के इन अद्भुत गुणों की झांकी सजाता है नवरात्रि का पर्व। ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮವನ್ನು ಪುನರಾರಂಭಿಸುವ ಹಾಗೂ ಉತ್ತೇಜಿಸುವ ನಿಟ್ಟಿನಲ್ಲಿ ಹೊಸ ಪ್ರವಾಸೋದ್ಯಮ ವೀಸಾ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಈ ನಿಟ್ಟಿನಲ್ಲಿ ಬಾಡಿಗೆ ವಿಮಾನಗಳ ಮೂಲಕ ಭಾರತಕ್ಕೆ ಆಗಮಿಸುವವರಿಗೆ ಇದೇ 15ರಿಂದ ಪ್ರವಾಸಿ ವೀಸಾ ನೀಡುವುದಾಗಿ ಪ್ರಕಟಿಸಿದೆ. ಜೊತೆಗೆ ಇತರ ವಿಮಾನಗಳ ಮೂಲಕ ಭಾರತಕ್ಕೆ ಬರುವವರಿಗೆ ನವೆಂಬರ್ 15ರಿಂದ ಪ್ರವಾಸಿ ವೀಸಾ ನೀಡಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕಳೆದ ಮಾರ್ಚ್ನಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳು ಹೆಚ್ಚಾದ ಕಾರಣ ವಿದೇಶಿ ಪ್ರವಾಸಿಗರ ಭೇಟಿಗೆ ಅವಕಾಶ ನಿರಾಕರಿಸಲಾಗಿತ್ತು. ಆದರೆ ಈಗ ಪ್ರವಾಸೋದ್ಯಮವನ್ನು ಪುನಶ್ಚೇತನಗೊಳಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ. ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ರಾಯಚೂರಿನಲ್ಲಿ ನಿನ್ನೆ ಪಶುಸಂಗೋಪನಾ ಇಲಾಖೆಯ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಅವರು ಕಾನೂನು ಬಾಹಿರವಾಗಿ ಗೋವುಗಳನ್ನು ಸಾಗಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಸಚಿವರು ಗೋವುಗಳ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದ್ದು, ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಾದ ಬಳಿಕ 400ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು 10,000ಕ್ಕೂ ಹೆಚ್ಚು ಗೋವುಗಳನ್ನು ರಕ್ಷಿಸಲಾಗಿದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಸರ್ಕಾರಿ ಗೋಶಾಲೆಗಳ ಸ್ಥಾಪನೆಗೆ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದ್ದು, ಇವುಗಳ ನಿರ್ಮಾಣದ ನಂತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದೆಂದು ತಿಳಿಸಿದರು. ಪ್ರತಿ ವರ್ಷ ಸೆಂಟ್ರಲ್ ಇಂದ ಆಯ್ಕೆ ಆಗ್ತಾ ಇದೆ. ಈ ವರ್ಷ ಕೂಡ ಥೋಡಾ ಕರೋನಾ ಹಿಂದೆ ಮುಂದಾಗಿದೆ. ಎಲ್ಲಿ ಆಗ್ತಾ ಇದೆ, ನಾನು ಕಾಲುಬಾಯಿ ರೋಗ ರಿಂಗ್ ವ್ಯಾಕ್ಸಿನ್ ನಾನು ಕೊಡ್ತಾ ಇದ್ದೀವಿ. ಇಲ್ಲಿ 3 ಲಕ್ಷ ಆಲ್ರೆಡಿ ಆಗಿದೆ. ನಾವು ಬಹಳ ರಿಯಲ್ವಾಗಿ ಪ್ರಾಣಿಗೆ ರಕ್ಷಣೆಗಾಗಿ ನಾನು 100% 24/7 ನಾನು ಉಪಲಬ್ಧ ಇದ್ದೀನಿ. ಎಲ್ಲಿ ನಮ್ಮ ಫೋನ್ ಬರುತ್ತೆ ಅರ್ಜೆಂಟ್ ನಾನು ಪಿಕಪ್ ಮಾಡ್ತಾ ಇದ್ದೀನಿ. ಇಲ್ಲಿ ರಿಂಗ್ ಬಂದಿದೆ, ರಿಂಗ್ ವ್ಯಾಕ್ಸಿನ್ ಮಾಡ್ತಾ ಇದ್ದೀನಿ. ಗೋಶಾಲಾ ಮಾಡ್ತಾ ಇದ್ದೀವಿ, ಸರ್ಕಾರ ಗೋಶಾಲಾ ಮಾಡ್ತಾ ಇದ್ದೀವಿ. ಚೆನ್ನಾಗಿ ನೀಡ್ತಾ ಇದಾರ. ಡಿಸಾ ಹೇಳಿದ ಪ್ರಕಾರ ನಾನು ಅವರಿಗೆ ಯಾಕೆ ಕೊಡ್ತಾ ಇಲ್ಲ, ಹಿಂಗೆ ನಾಳೆ ನಮ್ಮ ಕ್ವಶನ್ ಬರುತ್ತೆ. ಅದಕ್ಕಾಗಿ ನಾವೇನು ಮಾಡ್ತಾ ಇದ್ದೀನಿ, ಸರ್ಕಾರಿ ಗೋಶಾಲೆಗೆ ಶಿಫ್ಟೆಡ್ ಮಾಡ್ತೀವಿ. ಎಲ್ಲ ಅವ್ರ ಪಾಲನೆ ಕ್ವಶನ್ ನಾವೇ ಮಾಡ್ತೀವಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಜರಾತ್ಗೆ ಭೇಟಿ ನೀಡಿದ್ದಾರೆ. ರಾತ್ರಿ ಅಹಮದಾಬಾದ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಅಲ್ಲಿನ ಬಿಜೆಪಿ ಮುಖಂಡರು ಬರಮಾಡಿಕೊಂಡರು. ಕೇಂದ್ರ ಗೃಹ ಸಚಿವರು ಇಂದು ಗಾಂಧಿನಗರದಲ್ಲಿ ಆಮ್ಲಜನಕ ಘಟಕ ಉದ್ಘಾಟನೆ ಹಾಗೂ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 442 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,79,773ಕ್ಕೆ ಏರಿಕೆಯಾಗಿದೆ. ನಿನ್ನೆ 635 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 29,30,264ಕ್ಕೆ ತಲುಪಿದೆ. ನಿನ್ನೆ 7 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 37,861ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 11,619 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 166 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,47,830ಕ್ಕೆ ಏರಿಕೆಯಾಗಿದೆ. ನಿನ್ನೆ 173 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 12,24,089 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 7,563 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 2 ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 16,177 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಬೀದರ್, ಗದಗ, ಕೊಪ್ಪಳ, ವಿಜಯಪುರ, ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಸೋಂಕು ಪ್ರಕರಣ ವರದಿಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ.
ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಅಕ್ಟೋಬರ್ 7 ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಕರಾಳ ದಿನದ ರೂಪದಲ್ಲಿ ದಾಖಲಾಗಿದೆ. 1930ರಲ್ಲಿ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರಿಗೆ ಲಾಹೋರ್ನಲ್ಲಿ ಷಡ್ಯಂತ್ರ ನಡೆಸಿದ ಆರೋಪದಲ್ಲಿ ವಿಶೇಷ ನ್ಯಾಯಪೀಠವು ಮರಣದಂಡನೆಯ ತೀರ್ಪನ್ನು ನೀಡಿತು. ವೈಸರಾಯ್ ಲಾರ್ಡ್ ಇರ್ವಿನ್ 1930 ಮೇ 1ರಂದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಈ ಮೊಕದ್ದಮೆಗಾಗಿ ಉಚ್ಚ ನ್ಯಾಯಾಲಯದ 3 ನ್ಯಾಯಾಧೀಶರ ವಿಶೇಷ ನ್ಯಾಯಾಧಿಕರಣವನ್ನು ರಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದರು. 300 ಪುಟಗಳ ತೀರ್ಪು ನೀಡಿದ ನ್ಯಾಯಪೀಠ ಈ ಕ್ರಾಂತಿಕಾರಿ ತ್ರಯರು ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜಾನ್ ಸಾಂಡರ್ಸ್ ಹತ್ಯೆಯಲ್ಲಿ ತಪ್ಪಿತಸ್ಥರೆಂದು ಹೇಳಿ ಮರಣದಂಡನೆ ಶಿಕ್ಷೆ ವಿಧಿಸಿತು. ಅಕ್ಟೋಬರ್ 7 ಸ್ವಾತಂತ್ರ್ಯ ಸಂಗ್ರಾಮದ ವೀರಾಂಗನೆ ಎಸ್.ಎನ್. ಸುಂದರಾಂಬಾಳ್ ಅವರ ಜನ್ಮದಿನ. ವಿನಮ್ರತೆ ಮತ್ತು ಸರಳತೆಯ ಪ್ರತಿರೂಪವಾದ ಎಸ್.ಎನ್. ಸುಂದರಾಂಬಾಳ್ ಶ್ರೀಮಂತ ಕುಟುಂಬದ ಸದಸ್ಯರಾಗಿದ್ದರು. ಸಮಾಜ ಸೇವೆ ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಆಸಕ್ತಿ ಹೊಂದಿದ್ದರು. ಇವರ ತಂದೆ ನಚಿಮುತ್ತು ಗೌಂಡರ್ ಸ್ಥಳೀಯ ನಾಯಕರಾಗಿದ್ದರು. ಕಾಂಗ್ರೆಸ್ನ ಸಾರ್ವಜನಿಕ ಸಭೆಗಳಲ್ಲಿ ಭಾಗಿಯಾಗುತ್ತಿದ್ದ ಸುಂದರಾಂಬಾಳ್ 1928ರಲ್ಲಿ ಮಹಾತ್ಮ ಗಾಂಧಿ ಚಳುವಳಿಗಾಗಿ ಸಾರ್ವಜನಿಕರು ದೇಣಿಗೆ ನೀಡುವಂತೆ ಮನವಿ ಮಾಡಿದಾಗ ತಮ್ಮ ಚಿನ್ನದ ಬಳೆಗಳನ್ನು ನೀಡಿದರು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸುಂದರಾಂಬಾಳ್ ಅನೇಕ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದರು. 1941ರಲ್ಲಿ ಸತ್ಯಾಗ್ರಹದ ವೇಳೆ ಅವರನ್ನು ಅವರ ನವಜಾತ ಶಿಶುವಿನೊಂದಿಗೆ ಬಂಧಿಸಲಾಯಿತು ಮತ್ತು 3 ತಿಂಗಳ ಕಾಲ ವೆಲ್ಲೂರು ಜೈಲಿಗೆ ಕಳುಹಿಸಲಾಯಿತು. ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಕೂಡ ಭಾಗಿಯಾಗಿದ್ದ ಅವರು ಬಂಧನಕ್ಕೆ ಒಳಗಾದರು. 1943ರಲ್ಲಿ ಸುಂದರಾಂಬಾಳ್ ಬ್ರಿಟಿಷ್ ಸರ್ಕಾರದ ವಿರುದ್ಧ ತಿರುಪ್ಪೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಆಯೋಜಿಸಿದರು. ಇದಕ್ಕಾಗಿ ಅವರು 3 ತಿಂಗಳು ಜೈಲುವಾಸ ಅನುಭವಿಸಿದರು. ಸ್ವಾತಂತ್ರ್ಯ ನಂತರ ತಮ್ಮ ಜಿಲ್ಲೆಯಲ್ಲಿ ರೈತರ ಅಭಿವೃದ್ಧಿಗಾಗಿ ಶ್ರಮಿಸಿದರು. ಅಕ್ಟೋಬರ್ 7 ಸ್ವಾತಂತ್ರ್ಯ ಹೋರಾಟಗಾರ, ಸಮಾಜ ಸುಧಾರಕ ಮತ್ತು ಶಿಕ್ಷಣ ತಜ್ಞ, ಕೇರಳದ ಗಾಂಧಿ ಎಂದು ಕರೆಯಲ್ಪಡುವ ಕೆ. ಕೇಲಪ್ಪನ್ ನಾಯರ್ ಅವರ ಜನ್ಮ ಜಯಂತಿ. ನಾಯರ್ ಸೇವಾ ಸೊಸೈಟಿಯ ಸಂಸ್ಥಾಪಕ ಸದಸ್ಯ ಹಾಗೂ ಅಧ್ಯಕ್ಷರು ಆಗಿದ್ದ ಅವರು 1930ರಲ್ಲಿ ಉಪ್ಪಿನ ಸತ್ಯಾಗ್ರಹದ ನಾಯಕತ್ವ ವಹಿಸಿ ಪಯ್ಯನ್ನೂರ್ ತೀರದವರೆಗೆ ಹೋಗಿ ಉಪ್ಪನ್ನು ತಯಾರಿಸಿದ್ದರು. ಅಸ್ಪೃಶ್ಯತೆ ಮತ್ತು ಜಾತಿ ತಾರತಮ್ಯತೆ ವಿರುದ್ಧ ಅವಿಶ್ರಾಂತವಾಗಿ ಹೋರಾಡಿದ ಅವರು ಕೇರಳದ ಏಕೀಕರಣದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿದ್ದರು. 1952ರಲ್ಲಿ ಸಂಸತ್ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದರು. ಇಂದು 89ನೇ ಭಾರತೀಯ ವಾಯುಪಡೆ ದಿನ. ಕಳೆದ 8 ದಶಕಗಳಲ್ಲಿ ಭಾರತೀಯ ವಾಯುಪಡೆಯು ತಾಂತ್ರಿಕವಾಗಿ ವಿಕಸನಗೊಂಡಿದೆ. ಜೊತೆಗೆ ರಾಷ್ಟ್ರಕ್ಕೆ ಎದುರಾಗುವ ಯಾವುದೇ ಬೆದರಿಕೆಗಳನ್ನು ತಡೆಯುವ ಸಾಮರ್ಥ್ಯವನ್ನು ಬೆಳೆಸಿಕೊಂಡಿದೆ. ಭಾರತೀಯ ವಾಯುಪಡೆ ದಿನದ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವು ಸಚಿವರು ಟ್ವೀಟ್ ಮೂಲಕ ಸಮರ್ಪಣಾ ಮತ್ತು ಉತ್ಕೃಷ್ಟತೆಯಿಂದ ಸೇವೆ ಸಲ್ಲಿಸುತ್ತಿರುವ ವಾಯುಸೇನೆಗೆ ಶುಭ ಕೋರಿದ್ದಾರೆ. ರಾಜ್ಯದ ಸಿಂದಗಿ ಹಾಗೂ ಹಾನಗಲ್ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಡುವೆ ಬಿರುಸಿನ ಚಟುವಟಿಕೆ ಗರಿಗೆದರಿದೆ. ಉಭಯ ಕ್ಷೇತ್ರಗಳಿಗೆ 3 ಪ್ರಮುಖ ಪಕ್ಷಗಳು ಅಭ್ಯರ್ಥಿಗಳನ್ನು ಪ್ರಕಟಿಸಿದ್ದು, ಕೆಲವರು ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿರುವ ಇಂದು ಕೆಲ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ಇದೇ 11ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, 13ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಇದೇ 30ರಂದು ಮತದಾನ ನಿಗದಿಯಾಗಿದ್ದು, ನವೆಂಬರ್ 2ರಂದು ಮತ ಎಣಿಕೆ ನಡೆಯಲಿದೆ.
ಕೋವಿಡ್ ಸಾಂಕ್ರಾಮಿಕದ ವೇಳೆ ತಮ್ಮ ಪಾಲಕರನ್ನು ಕಳೆದುಕೊಂಡ ಮಕ್ಕಳ ರಕ್ಷಣೆ ಮತ್ತು ಸಮಗ್ರ ಆರೈಕೆಯ ಖಾತ್ರಿಗಾಗಿ ಪಿಎಂ ಕೇರ್ಸ್ ಮಕ್ಕಳ ಯೋಜನೆಯ ಮಾರ್ಗಸೂಚಿಗಳನ್ನು ಕೇಂದ್ರ ಸರ್ಕಾರ ನಿನ್ನೆ ಬಿಡುಗಡೆ ಮಾಡಿದೆ. ಇಂತಹ ಮಕ್ಕಳಿಗೆ ಸುಸ್ಥಿರ ರೀತಿಯಲ್ಲಿ ಆರೋಗ್ಯ ವಿಮೆಯ ಮೂಲಕ ಅವರ ಯೋಗಕ್ಷೇಮ ಸಕ್ರಿಯಗೊಳಿಸಿ, ಶಿಕ್ಷಣದ ಮೂಲಕ ಅವರನ್ನು ಸಬಲೀಕರಣಗೊಳಿಸಲು ಹಾಗೂ 23 ವರ್ಷ ಪೂರೈಸಿದ ಬಳಿಕ ಆರ್ಥಿಕ ಬೆಂಬಲದೊಂದಿಗೆ ಸ್ವಾವಲಂಬಿ ಅಸ್ತಿತ್ವಕ್ಕಾಗಿ ಅವರನ್ನು ಸಜ್ಜುಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಮಕ್ಕಳಿಗೆ ಒಮ್ಮುಖ ವಿಧಾನದ ಮೂಲಕ ಬೆಂಬಲವನ್ನು ನೀಡಲಿದ್ದು, ಶಿಕ್ಷಣ, ಆರೋಗ್ಯ, 18ನೇ ವಯಸ್ಸಿನಿಂದ ಮಾಸಿಕ ಸ್ಟೈಫಂಡ್ ಖಾತ್ರಿಪಡಿಸಿಕೊಳ್ಳಲು ಅಂತರನಿಧಿ ಮತ್ತು 23 ವರ್ಷ ತುಂಬಿದ ನಂತರ 10 ಲಕ್ಷ ರೂಪಾಯಿಗಳ ಒಟ್ಟು ಮೊತ್ತವನ್ನು ಒದಗಿಸಲಾಗುತ್ತದೆ. ಅರ್ಹ ಮಕ್ಕಳು ಈ ಸೌಲಭ್ಯವನ್ನು ಪಡೆಯಲು 2021 ಮೇ 29ರಿಂದ ನೋಂದಣಿ ಆರಂಭವಾಗಿದ್ದು, ಈ ವರ್ಷ ಡಿಸೆಂಬರ್ 31ರವರೆಗೆ ಅವಕಾಶ ಇರುತ್ತದೆ. ಕೋವಿಡ್ನಿಂದ 2020 ಮಾರ್ಚ್ 11ರಿಂದ ಈಚೆಗೆ ತಮ್ಮ ತಂದೆ ತಾಯಿ ಇಬ್ಬರನ್ನೂ ಅಥವಾ ಪೋಷಕರನ್ನು ಅಥವಾ ನ್ಯಾಯಬದ್ಧ ಪಾಲಕರನ್ನು ಅಥವಾ ದತ್ತು ಪಡೆದಿದ್ದ ಪಾಲಕರನ್ನು ಕಳೆದುಕೊಂಡ ಮಕ್ಕಳು ಈ ಯೋಜನೆ ವ್ಯಾಪ್ತಿಗೆ ಒಳಪಡುತ್ತಾರೆ. ದೇಶದ ಜನಸಂಖ್ಯೆಯ 25ರಿಂದ 30ರಷ್ಟು ಮಂದಿಗೆ 2 ಡೋಸ್ ಕೋವಿಡ್ ಲಸಿಕೆ ನೀಡಿರುವ ವಿಶ್ವದ ಅತಿದೊಡ್ಡ ದೇಶ ಭಾರತವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಉತ್ತಮ ಆಡಳಿತ ಕುರಿತ ವೆಬಿನಾರ್ನಲ್ಲಿ ಅವರು ವೈಯಕ್ತಿಕ ಸುರಕ್ಷತಾ ಸಾಧನ ತಯಾರಿಕೆ ಇರಲಿ, ಭಾರತದ ಒಳಗೆ ಲಸಿಕೆಯ ಉತ್ಪಾದನೆಯೇ ಇರಲಿ, ಸಮಾಜದ ಪ್ರಯತ್ನವಿಲ್ಲದೆ ಯಾವುದೂ ಯಶಸ್ಸು ಸಾಧ್ಯವಾಗುವುದಿಲ್ಲ ಎಂದರು. ಈ ಲಭ್ಯತೆಯನ್ನು ಕೇವಲ ಭಾರತದ ಅವಶ್ಯಕತೆಗಳಿಗಷ್ಟೇ ಅಲ್ಲ, ವಿಶ್ವದಲ್ಲಿ ಅಗತ್ಯ ಇರುವ ಜನರ ಅವಶ್ಯಕತೆಗಳನ್ನು ಪೂರೈಸುವ ಜವಾಬ್ದಾರಿಯನ್ನು ನಿರ್ವಹಿಸುವುದು ಭಾರತದ ಇತಿಹಾಸದಲ್ಲೇ ಇದೆ ಎಂದರು. ಜನರು ಎಲ್ಲ ಯೋಜನೆಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಸರ್ಕಾರ ಪ್ರೋತ್ಸಾಹಿಸುತ್ತಿದ್ದು, ಜನರು ಸ್ಪಂದಿಸುತ್ತಿದ್ದಾರೆ ಎಂದವರು ಸ್ವಚ್ಛ ಭಾರತ ಅಭಿಯಾನದ ಉದಾಹರಣೆ ನೀಡಿದರು. लगभग 18 से 20 हजार गांव में बिजली उपलब्ध नहीं था. दिल्ली की 100 किलोमीटर की दायरे में गांव ऐसे थे जहां बिजली नहीं था. कल्पना करिए, हम दिल्ली में बैठ के सोच भी नहीं पाएंगे कि दिल्ली के 100 किलोमीटर की दायरे में बिजली नहीं था. देश की 4 करोड़ गरीबों के घर में बिजली की कनेक्शन नहीं थी, गांव में नहीं था. 4 करोड़ ऐसे घर थे जहां बिजली नहीं थी. पिछले बीते 7 साल की जन प्रयास के कारण आज भारत की हर एक घर में बिजली पहुंचने की व्यवस्था हो गई है. स्कूल तक, ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಕಳೆದ 20 ವರ್ಷಗಳಿಂದ ಪ್ರಧಾನಿ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ ನಿರಂತರವಾಗಿ ಜನಸೇವೆ ಮಾಡಿದ್ದಾರೆ. ಉತ್ತಮ ಆಡಳಿತ ಕೇಂದ್ರ ಸರ್ಕಾರದ ಗುರುತಾಗಿದೆ ಎಂದರು. ನಾರ್ವೆಯ ಓಸ್ಲೋದಲ್ಲಿ ನಡೆಯುತ್ತಿರುವ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನ ಮಹಿಳೆಯರ 57 ಕೆಜಿ ವಿಭಾಗದಲ್ಲಿ ಭಾರತದ ಅಂಶು ಮಲಿಕ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂಲಕ ಚಾಂಪಿಯನ್ಶಿಪ್ನಲ್ಲಿ ರಜತ ಪದಕ ಗೆದ್ದ ದೇಶದ ಮೊದಲ ಮಹಿಳಾ ಕುಸ್ತಿಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಅಂಶು ಮಲಿಕ್ ಟೋಕಿಯೋ ಒಲಿಂಪಿಕ್ಸ್ನ ಕಂಚಿನ ಪದಕ ವಿಜೇತೆ ಅಮೆರಿಕದ ಹೆಲೆನ್ ಮರೌಲಿಸ್ ವಿರುದ್ಧ ಸೋಲನುಭವಿಸಿದರು. ಮಹಿಳೆಯರ 59 ಕೆಜಿ ವಿಭಾಗದಲ್ಲಿ ಭಾರತದ ಸರಿತಾ ಮೋರ್ ಕಂಚಿನ ಪದಕದೊಂದಿಗೆ ತಮ್ಮ ಹೋರಾಟ ಕೊನೆಗೊಳಿಸಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ನಾಡಹಬ್ಬ ದಸರಾಗೆ ಚಾಲನೆ. ನವವಧುವಿನಂತೆ ಕಂಗೊಳಿಸುತ್ತಿರುವ ಮಲ್ಲಿಗೆ ನಗರಿ. 9 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳ ಸಂಭ್ರಮ. ವಾರಿಯರ್ಸ್ಗಳಿಂದ ಅತ್ಯುತ್ತಮ ಸೇವೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರಿಂದ 450 ಹಾಸಿಗೆಗಳ ವೈದ್ಯಕೀಯ ಬೋಧನಾ ಆಸ್ಪತ್ರೆ ಲೋಕಾರ್ಪಣೆ. ಉಪಕದನ ಕಣ ಸಜ್ಜು. ಹಾನಗಲ್ನಲ್ಲಿ ಶಿವರಾಜ್ ಸಜ್ಜನರ್ ಬಿಜೆಪಿ ಅಚ್ಚರಿಯ ಆಯ್ಕೆ. ಬಿಜೆಪಿ ಕಾಂಗ್ರೆಸ್ ಪ್ರತಿಷ್ಠೆಯ ಸೆಣಸು. ಜೆಡಿಎಸ್ ಗೇಮ್ ಕೌತುಕ. ಇನ್ನೂ 5 ದಿನ ಭಾರೀ ಮಳೆ. ಯೆಲ್ಲೋ ಅಲರ್ಟ್ ಹವಾಮಾನ ಇಲಾಖೆ. ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್. ಅನ್ಶುಗೆ ಐತಿಹಾಸಿಕ ಬೆಳ್ಳಿ ಪದಕ. ಬೆಳ್ಳಿ ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಕುಸ್ತಿಪಟು. ಕಂಚಿನ ಪದಕ ಗೆದ್ದ ಸರಿತಾ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜಗತ್ತಿನ ಮೊದಲ ಮಲೇರಿಯಾ ಲಸಿಕೆಗೆ WHO ಅಸ್ತು. ಪ್ರತಿ ವರ್ಷ ಲಕ್ಷಾಂತರ ಜನರ ಸಾವು ತಪ್ಪಿಸುವ ಸಂಜೀವಿನಿ. ರಾಜಧಾನಿಯಲ್ಲಿ ಮತ್ತೊಂದು ಕಟ್ಟಡ ಕುಸಿತ. ಯಾವುದೇ ಪ್ರಾಣಾಪಾಯವಿಲ್ಲ. 7 ವರ್ಷದ ಹಿಂದೆ ನಿರ್ಮಿಸಿದ್ದ 4 ಅಂತಸ್ತಿನ ಕಟ್ಟಡ. ಪೊಲೀಸರಿಂದಲೂ ಗ್ರಾಮ ವಾಸ್ತವ್ಯ. ರಾಮನಗರದಲ್ಲಿ ವಿನೂತನ ಜನಸ್ನೇಹಿ ಕಾರ್ಯಕ್ರಮ. ರಾಜ್ಯದಲ್ಲಿ ಮೊದಲ ಪ್ರಯೋಗ.
ವಿದೇಶಿ ಪ್ರವಾಸಿಗರಿಗೆ ಅಕ್ಟೋಬರ್ 15ರಿಂದ ಅನುಮತಿ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ ಶೂಟರ್ ಮನು ಭಾಕರ್ಗೆ 4 ಬಂಗಾರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಶೃಂಗೇರಿಗೆ ಭೇಟಿ, ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೆ ಜಿಎಸ್ಟಿ ನಷ್ಟ ಪರಿಹಾರ, ಕರ್ನಾಟಕಕ್ಕೆ ಒಟ್ಟು 4,555 ಕೋಟಿ ರೂಪಾಯಿ ಬಿಡುಗಡೆ. ದೇಶಾದ್ಯಂತ ನವರಾತ್ರಿ ಸಂಭ್ರಮ ಸಡಗರ, ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸುತ್ತಿರುವ ಮೈಸೂರು. ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಅನ್ಶು ಮಲಿಕ್ಗೆ ಐತಿಹಾಸಿಕ ಬೆಳ್ಳಿ ಪದಕ, ರಜತ ಗೆದ್ದ ದೇಶದ ಮೊದಲ ಮಹಿಳಾ ಕುಸ್ತಿಪಟು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.